ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನಲ್ಗೆ ಸ್ವಾಗತ. ಪ್ರತಿ ಮಾಸದಂತೆ ಈ ಮಾಸವೂ ಸಹ ಅತ್ಯಂತ ಪ್ರಮುಖವಾದದ್ದು. ಕಾರಣ ಮಾರ್ಗಶಿರ ಮಾಸ. ಮಾರ್ಗಶಿರ ಮಾಸ ವಿಷ್ಣುವಿನ ಅತ್ಯಂತ ಪ್ರಿಯವಾದ ಮಾಸ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿರುವ ಹಾಗೆ ಮಾರ್ಗಶಿರ ಮಾಸವೇ ನಾನಾಗಿದ್ದೇನೆ ಅಂತ ಹೇಳಿದ್ದಾನೆ. ಭಗವಂತನ ಅತ್ಯಂತ ಪ್ರಿಯವಾದಂತಹ ಮಾಸ. ಈ ಮಾಸದಲ್ಲಿ ಯಾರು ಭಕ್ತಿಯಿಂದ ಭಗವಂತನನ್ನು ಆರಾಧಿಸ್ತಾರೋ ಅವರ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಏಕಾದಶಿಗಳಲ್ಲಿಯೇ ಅತ್ಯುತ್ತಮವಾದಂತಹ ಏಕಾದಶಿ ಅಂದರೆ ಅದು ಮೋಕ್ಷದ ಏಕಾದಶಿ. ಏಕಾದಶಿ ಉಪವಾಸವನ್ನು ವಿಷ್ಣುವಿಗೆ ಅರ್ಪಿಸಲಾಗುತ್ತೆ. ಆದರೆ ಈ ಮಾರ್ಗಶಿರ ಮಾಸದಲ್ಲಿ ನಾರಾಯಣನ ಜೊತೆಗೆ ಲಕ್ಷ್ಮೀ ಪೂಜೆಯೂ ಸಹ ಅತ್ಯಂತ ಮಹತ್ವದ್ದಾಗಿದೆ. ಇದೇ ಡಿಸೆಂಬರ್ 1ನೇ ತಾರೀಕಿನ ದಿವಸ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತೆ. ಏಕಾದಶಿ ತಿಥಿ ನವೆಂಬರ್ 30ನೇ ತಾರೀಕು ರಾತ್ರಿ 9:29 ಡಿಸೆಂಬರ್ 1ನೇ ತಾರೀಕಿನ ರಾತ್ರಿ 7:01 ಸಹ ಇರುತ್ತೆ. ಹಾಗಾಗಿ ಏಕಾದಶಿಯನ್ನು ಡಿಸೆಂಬರ್ 1ನೇ ತಾರೀಕಿನಂದು ಆಚರಿಸಲಾಗುತ್ತೆ. ಈ ದಿವಸ ರೇವತಿ ನಕ್ಷತ್ರವಿದ್ದು ದ್ವಾದಶಿಯ ದಿವಸ ಅಮೃತ ಸಿದ್ಧಿ ಮತ್ತು ಸರ್ವಾರ್ಥ ಸಿದ್ಧಿ ಯೋಗದಿಂದ ಕೂಡಿರುತ್ತೆ. ಈ ದಿವಸ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ 4:54 5:42 ಇರುತ್ತದೆ. ಹಾಗೆ ಈ ದಿವಸ ಗೀತಾ ಜಯಂತಿಯನ್ನು ಸಹ ಆಚರಿಸಲಾಗುತ್ತೆ. ಮೋಕ್ಷದ ಏಕಾದಶಿಯ ಮಹತ್ವವನ್ನು ತಿಳಿಯೋದಾದರೆ ಧರ್ಮರಾಯ ಕೃಷ್ಣನ ಬಳಿ ಬಂದು ಏಕಾದಶಿಯ ವಿಷಯಗಳನ್ನು, ಮಹತ್ವವನ್ನು, ಆಚರಣೆ ವಿಧಾನವನ್ನು ಕೇಳ್ತಿರ್ಬೇಕಾದ್ರೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಅಂತ ಏನಕ್ಕಾಗಿ ಕರೀತಾರೆ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಆಗ ಕೃಷ್ಣ ಪರಮಾತ್ಮ ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತಾನೆ. ಧರ್ಮರಾಯ, ಎಲ್ಲ ಏಕಾದಶಿಗಳಂತೆ ಈ ಏಕಾದಶಿಯು ಸಹ ಸಕಲ ಪಾಪಗಳನ್ನು ಕಳೆಯುವಂತಹ ಶಕ್ತಿ ಉಳ್ಳದ್ದು. ಅದರಲ್ಲೂ ಸಹ ಈ ಮೋಕ್ಷದ ಏಕಾದಶಿಯನ್ನು ಮಾಡೋದ್ರಿಂದ ಕೇವಲ ಒಬ್ಬರಿಗಲ್ಲ, ಇಡೀ ಕುಟುಂಬಕ್ಕೆ, ಪಿತೃಗಳಿಗೆ ಮೋಕ್ಷವನ್ನು ಕೊಡುವಂತಹ ಶ್ರೇಷ್ಠವಾದಂತಹ ಏಕಾದಶಿ ಇದು. ಈ ದಿವಸ ಮುಖ್ಯವಾಗಿ ಭಗವಂತನಿಗೆ ಒಂದು ದಳವಾದರೂ ತುಳಸಿಯನ್ನು ಅರ್ಪಿಸಿ ಆರಾಧನೆಯನ್ನು ಮಾಡಬೇಕು, ಜಾಗರಣೆಯನ್ನು ಮಾಡಬೇಕು. ಭಗವಂತನ ನಾಮ ಭಜನೆಯನ್ನು, ನಾಮಾವಳಿಯನ್ನು, ಚಿಂತನೆಯನ್ನು ಯಥಾನುಕೂಲ ಯಥಾಶಕ್ತಿಯಿಂದ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಸಹ ಪಠಿಸಬೇಕು. ಈ ಏಕಾದಶಿಯನ್ನು ಮಾಡೋದ್ರಿಂದ ನಮ್ಮ ಪಿತೃಗಳು, ಪೂರ್ವಜರು ಏನಾದರೂ ನರಕದಲ್ಲಿ ಕಷ್ಟಪಡ್ತಾ ಇದ್ದರೆ ನಾವು ಮಾಡುವಂತಹ ಈ ಏಕಾದಶಿ ವ್ರತದ ಪುಣ್ಯದಿಂದ ಅವರ ಎಲ್ಲ ಕಷ್ಟಗಳು ಪಾರಾಗುತ್ತದೆ. ಅಷ್ಟೇ ಅಲ್ಲದೆ ಈ ಏಕಾದಶಿಯ ವ್ರತಾಚರಣೆಯನ್ನು ಮಾಡುವವರು ಸಹ ಸ್ವರ್ಗಲೋಕವನ್ನು ಪಡಿತಾರೆ ಅನ್ನುವಂತಹದನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಎಲ್ಲದರ ಜೊತೆಗೆ ಬಹುಮುಖ್ಯವಾಗಿ ಯಾರಾದರೂ ನಮ್ಮ ಪಿತೃಗಳು ಅಕಾಲ ಮರಣವನ್ನು ಹೊಂದಿದ್ದರೆ, ದುರ್ಮರಣಕ್ಕೆ ಒಳಗಾಗಿದ್ದರೆ, ಪಿತೃದೋಷವನ್ನು ಹೊಂದಿದ್ದರೆ ಈ ಏಕಾದಶಿಯನ್ನು ಮಾಡೋದ್ರಿಂದ ಅವೆಲ್ಲ ಪಾಪಗಳು ಪರಿಹಾರವಾಗತ್ತೆ. ಇನ್ನು ಇದಕ್ಕೆ ಉದಾಹರಣೆಯಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ಇರುವಂತಹ ಒಂದು ಕಥೆಯನ್ನು ಹೇಳ್ತೇನೆ ಕೇಳು ಅಂತ ಕೃಷ್ಣ ಈ ಒಂದು ಕಥೆಯನ್ನು ಧರ್ಮರಾಯನಿಗೆ ಹೇಳ್ತಾ ಇದ್ದಾನೆ. ಭವಿಷ್ಯೋತ್ತರ ಪುರಾಣದಲ್ಲಿ ಇರೋ ಹಾಗೆ ಹಿಂದೆ ಚಂಪಕ ಎಂಬ ನಗರದಲ್ಲಿ ವೈಖಾನಸ ಎಂಬ ರಾಜನಿದ್ದ. ಆತ ಬಹಳ ಒಳ್ಳೆಯವನಾಗಿದ್ದ. ಎಲ್ಲರಿಂದ ರಾಜರ್ಷಿ ಅಂತ ಕರೆಸ್ಕೊಳ್ತಾ ಇರ್ತಾನೆ. ಪ್ರಜೆಗಳನ್ನು ತನ್ನ ಕುಟುಂಬದವರಂತೆ, ಮಕ್ಕಳಂತೆ ನೋಡ್ಕೊಳ್ತಾ ಇದ್ದ. ಸಕಲ ವೇದ ಪಾಂಡಿತ್ಯವನ್ನು ಪಡೆದುಕೊಂಡಿರ್ತಾನೆ. ಯಾವ ಒಂದು ಕೆಟ್ಟ ಬುದ್ಧಿಯೂ ಇರೋದಿಲ್ಲ. ಕೆಟ್ಟ ಅಭ್ಯಾಸಗಳೆಲ್ಲದರಿಂದ ದೂರವಾಗಿರ್ತಾನೆ. ವೈರಾಗ್ಯದಿಂದ ಜೀವನವನ್ನು ನಡೆಸ್ತಾ ಇರ್ತಾನೆ. ಎಲ್ಲ ರೀತಿಯಾದ ಸಕಲ ಐಶ್ವರ್ಯವನ್ನು ಹೊಂದಿರ್ತಾನೆ. ಸಕಲ ಸದ್ಗುಣಗಳನ್ನು ಹೊಂದಿದ್ದಂತಹ ರಾಜನಿಗೆ ಹೀಗೆ ಒಮ್ಮೆ ಅರಮನೆಯಲ್ಲಿ ಮಲಗಿದ್ದಾಗ ವಿಚಿತ್ರವಾದಂತಹ ಸ್ವಪ್ನವೊಂದನ್ನು ಕಾಣ್ತಾನೆ. ಅದೇನೆಂದರೆ ಆತನ ಪಿತೃಗಳೆಲ್ಲರೂ ಮೇಲಿಂದ ಕೆಳಗಡೆ ಬೀಳುವುದರ ಜೊತೆಗೆ ಯಾವುದೋ ಕೆಟ್ಟ ಜನ್ಮಗಳಲ್ಲಿ ಅವರು ಹುಟ್ಟಿ ಬರುತ್ತಿರೋ ರೀತಿ ಒಂದು ಕನಸು ಬೀಳುತ್ತೆ. ಅದನ್ನು ಕಂಡು ಗಾಬರಿಯಾಗ್ತಾನೆ. ಜೊತೆಗೆ ತನ್ನ ಪಿತೃಗಳಿಗೆ ಏನಕ್ಕೆ ಇಂತಹ ಗತಿ ಬಂದಿದೆ ಅಂತ ಯೋಚನೆಯನ್ನು ಮಾಡ್ತಾ ಮಾರನೇ ದಿವಸವೇ ತನ್ನ ರಾಜಗುರುಗಳನ್ನು, ಶಾಸ್ತ್ರವನ್ನು ತಿಳಿದಿರೋರು ಎಲ್ಲರನ್ನ ಅರಮನೆಗೆ ಕರೆಸ್ತಾನೆ. ಅವರ ಮುಂದೆ ತನಗೆ ಬಂದಂತಹ ಆ ಸ್ವಪ್ನವನ್ನು ವಿವರವಾಗಿ ತಿಳಿಸ್ತಾನೆ. ಹಾಗೆ ಅದಕ್ಕಿರುವಂತಹ ಕಾರಣವನ್ನು ದಯಮಾಡಿ ನನಗೆ ಹೇಳಬೇಕು ಅಂತ ಮನವಿಯನ್ನು ಮಾಡ್ತಾನೆ. ಆಗ ಹಿರಿಯರೆಲ್ಲರೂ ವಿಷಯವನ್ನು ಕೇಳಿ ಈ ರೀತಿಯಾದ ಸ್ವಪ್ನಕ್ಕೆ ಸರಿಯಾದ ಕಾರಣವನ್ನು ಹೇಳೋದಕ್ಕೆ ನಮಗೂ ಕಷ್ಟವಾಗುತ್ತೆ. ಸರಿಯಾದಂತಹ ಕಾರಣವನ್ನು ತಿಳಿಬೇಕಂದ್ರೆ ತಾವು ಪರ್ವತ ಋಷಿಗಳ ಆಶ್ರಮಕ್ಕೆ ಹೋಗಬೇಕು ಅಂತ ಸೂಚನೆಯನ್ನು ಕೊಡ್ತಾರೆ. ಹಾಗೆ ಅವರು ನಿಮ್ಮ ಈ ಗೊಂದಲಗಳಿಗೆ ಸೂಕ್ತವಾದ ಪರಿಹಾರವನ್ನು ತಿಳಿಸ್ತಾರೆ ಅಂತ
ಹಿರಿಯರು ಹೇಳಿದಾಗ ವೈಖಾನಸ ರಾಜ ಅವರು ಹೇಳಿದ ಹಾಗೆ ಪರ್ವತ ಋಷಿಗಳ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ಅವರನ್ನು ಭೇಟಿಯಾಗಿ ತನ್ನ ಪಿತೃಗಳು ಕಷ್ಟವನ್ನು ಅನುಭವಿಸುತ್ತಿರುವಂತೆ ಹಾಗೂ ನನ್ನ ತಂದೆ ಅಧೋಗತಿಯನ್ನು ಹೊಂದುತ್ತಿರುವ ಹಾಗೆ ನೋಡಿ ಬಹಳ ದುಃಖವಾಗ್ತಾ ಇದೆ, ದಯಮಾಡಿ ಅದಕ್ಕೆ ಪರಿಹಾರವನ್ನು ಸೂಚಿಸುವಂತೆ ಕೇಳ್ತಾನೆ. ಆಗ ಮಹಾನ್ ಋಷಿಗಳು ಹೇಳ್ತಾರೆ, ಇದಕ್ಕೆ ಮುಖ್ಯ ಕಾರಣ ನಿನ್ನ ತಂದೆಯ ಪೂರ್ವಜನ್ಮದ ಪಾಪಕರ್ಮಗಳು. ನಿನ್ನ ತಂದೆಗೆ ಹಲವು ಪತ್ನಿಯರಿದ್ದರು. ಅದರಲ್ಲಿ 2 ಪತ್ನಿಯರಿಗೆ ನಿನ್ನ ತಂದೆ ಉಂಟು ಮಾಡಿದಂತಹ ನೋವಿನ ಪರಿಣಾಮವೇ ಇಂದಿನ ಅವರ ಈ ನರಕಕ್ಕೆ ಕಾರಣ ಅಂತ ಹೇಳ್ತಾರೆ. ಆಗ ರಾಜ ನನಗೆ ದಯಮಾಡಿ ಅರ್ಥವಾಗುವಂತೆ ವಿವರವಾಗಿ ತಿಳಿಸಬೇಕಂತ ಕೋರಿಕೊಳ್ತಾನೆ. ಆಗ ಋಷಿಗಳು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಒಂದು ಹೆಣ್ಣು ಅವಳಾಗಿಯೇ ಒಪ್ಪಿ ಬಂದರಷ್ಟೇ ಅವಳ ಜೊತೆ ಸಂಸಾರವನ್ನು ನಡೆಸ್ಕೊಂಡು ಹೋಗಬೇಕೇ ವಿನಃ ಆಕೆ ಹೆಂಡತಿಯಾಗಿದ್ದರೂ ಕೂಡ ಬಲವಂತದಿಂದ ಅಲ್ಲ. ಹಾಗೇನಾದರೂ ಬಲವಂತವಾಗಿ ಆಕೆಯನ್ನು ನಡೆಸಿಕೊಂಡ್ರೆ ಜನ್ಮ ಜನ್ಮಾಂತರಕ್ಕೂ ಆ ಕರ್ಮ ಬಿಡೋದಿಲ್ಲ. ಹಾಗೆಯೇ ನಿನ್ನ ತಂದೆ ಆ 2 ಪತ್ನಿಯರಲ್ಲಿ ಯಾರಿಗೆ ಸಂತಾನ ಅಪೇಕ್ಷೆ ಇರುತ್ತದೋ ಆಕೆಯನ್ನು ಕೋಪದಿಂದ ದೂರವಿರಿಸಿದ್ರು. ಆಕೆ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿ ಸಮಾಜದಲ್ಲಿ ಎಲ್ಲ ರೀತಿಯಾದಂತಹ ಅವಮಾನದಿಂದ ಆಕೆ ಕುಗ್ಗುವಂತೆ ಮಾಡಿದ್ರು. ಅಷ್ಟೇ ಅಲ್ಲದೆ ಯಾವ ಪತ್ನಿಗೆ ಮದುವೆಯ ಒಂದು ಜೀವನವೇ ಇಷ್ಟವಿರೋದಿಲ್ಲ, ಆಕೆಗೆ ತನ್ನಿಂದ ದೂರವಿರಬೇಕು ಅಂತ ಆಕೆ ಹೇಳಿದ್ದರೂ ಸಹ ಸಂಸಾರದ ಸುಖದಿಂದ ತನ್ನನ್ನು ಆಚೆ ಇರಿಸಬೇಕಂತ ಬೇಡಿಕೊಂಡಿದ್ರೂ ಸಹ ಆಕೆಯನ್ನು ಬಲವಂತವಾಗಿ ಅನುಭವಿಸಿರ್ತಾರೆ. ಈ 2 ಹೆಣ್ಣುಗಳ ನೋವು, ಕಣ್ಣೀರಿನ ಶಾಪ ನಿನ್ನ ತಂದೆಯ ಅಧೋಗತಿಗೆ ಕಾರಣ ಅಂತ ಪರ್ವತ ಋಷಿಗಳು ವೈಖಾನಸ ರಾಜನಿಗೆ ತಿಳಿಸ್ತಾರೆ. ತನ್ನ ತಂದೆಯ ಕೃತ್ಯವನ್ನು ಕೇಳಿದಂತಹ ರಾಜ ತನ್ನ ತಂದೆ ಮಾಡಿರೋದೇ ಸರಿ ಅಂತ ವಾದಿಸೋದಿಲ್ಲ. ಅದಕ್ಕೆ ಬದಲಾಗಿ ಪಿತೃಗಳಿಗೆ ಸರಿಯಾದ ಮೋಕ್ಷ ಸಿಗದಿದ್ರೆ ತನ್ನ ರಾಜ್ಯಕ್ಕೆ ಕುತ್ತು. ಹಾಗಾಗಿ ತನ್ನ ರಾಜ್ಯದ ಹಿತಕ್ಕಾಗಿ, ಜನಗಳ ಹಿತಕ್ಕಾಗಿ ತಾವು ಸರಿಯಾದ ಒಂದು ಪರಿಹಾರವನ್ನು ಸೂಚಿಸಬೇಕು ಅಂತ ಕೇಳ್ಕೊಳ್ತಾನೆ. ಆಗ ಋಷಿಗಳು ಹೇಳ್ತಾರೆ, ಪಾಪಕರ್ಮದಿಂದ ನರಕ ಪ್ರಾಪ್ತಿಯಾಗಿದ್ದರೆ ಅಕಾಲ ಮರಣದಿಂದ, ಅಕಾಲ ಮೃತ್ಯುವಿನಿಂದ ಸರಿಯಾದ ಸದ್ಗತಿ ಸಿಗದೆ ಅಧೋಗತಿಯಾಗಿದ್ದವರಿಗೆ ಮೋಕ್ಷ ಸಿಗಬೇಕಂದ್ರೆ ಈ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ವ್ರತಾಚರಣೆಯನ್ನು ಭಕ್ತಿಯಿಂದ, ನಿಷ್ಠೆಯಿಂದ ಮಾಡಿದರೆ ಅದರಿಂದ ನಿನ್ನ ಪಿತೃಗಳಿಗೆ ಅಧೋಗತಿಯಿಂದ ಬಿಡುಗಡೆ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಅವರ ಮಾರ್ಗದರ್ಶನದಂತೆಯೇ ರಾಜ ದಶಮಿಯ ದಿವಸ 9 ಊಟವನ್ನು ಮಾಡಿ ಏಕಾದಶಿಯಂದು ಪೂರ್ತಿ ಉಪವಾಸದ ಜೊತೆ ಎಲ್ಲ ರೀತಿಯ ಸುಖ ಭೋಗವನ್ನು ಬಿಟ್ಟು ಭಗವಂತನನ್ನು ಧ್ಯಾನಿಸುತ್ತಾ ಯಥಾನುಕೂಲ ಜಾಗರಣೆಯನ್ನು ಮಾಡಿ ಮಾರನೇ ದಿವಸ ದ್ವಾದಶಿಯಂದು ಬೆಳಗಿನ ಜಾವವೇ ಪೂಜೆಯನ್ನು ಮುಗಿಸಿ ದ್ವಾದಶಿ ಪಾರಣೆಯನ್ನು ಮಾಡ್ತಾನೆ. ಯಾರು ಭಕ್ತಿ ಶ್ರದ್ಧೆಯಿಂದ ಭಗವಂತನನ್ನು ಆರಾಧಿಸ್ತಾರೆ ಅವರಿಗೆ ಏಕಾದಶಿಯ ಪೂರ್ಣ ಫಲ ಪ್ರಾಪ್ತಿಯಾಗತ್ತೆ. ಹೀಗೆ ರಾಜ ವೈಖಾನಸ ಭಕ್ತಿಯಿಂದ ಮಾಡಿದಂತಹ ಏಕಾದಶಿಯನ್ನು ತನ್ನ ತಂದೆಗಾಗಿಯೇ ಅರ್ಪಿಸಿದ್ದರಿಂದ ಅವರಿಗೆ ನರಕದಿಂದ ಬಿಡುಗಡೆ ಹೊಂದಿ ಸದ್ಗತಿಯನ್ನು ಪಡೆದು ಕಾಲಾನಂತರ ರಾಜ ಏಕಾದಶಿ ವ್ರತಗಳನ್ನು ಕಟ್ಟುನಿಟ್ಟಾಗಿ ಆಚರಿಸ್ತಿದ್ದ. ಆದ್ದರಿಂದ ಆತನಿಗೂ ಮುಂದೆ ಒಳ್ಳೆಯ ಮೋಕ್ಷ ಸಿಕ್ಕಿತು. ಹೀಗೆ ಈ ಕಥೆಯನ್ನು ಕೇಳೋದ್ರಿಂದಲೂ ಸಹ ನಮ್ಮ ಪಾಪಗಳು ಕಳೆಯುತ್ತವೆ ಅಂತ ಕೃಷ್ಣ ಧರ್ಮರಾಯನಿಗೆ ತಿಳಿಸ್ತಾನೆ. ಅಷ್ಟೇ ಅಲ್ಲದೆ ಮಗನಿಂದ ತಂದೆಗೆ ಮೋಕ್ಷ ಪ್ರಾಪ್ತಿಯಾದ್ದರಿಂದ ಇದನ್ನು ಮೋಕ್ಷದ ಏಕಾದಶಿ ಅಂತ ಕರೆಯಲಾಗುತ್ತೆ. ಇದೇ ನವೆಂಬರ್ 30ನೇ ತಾರೀಕು ದಶಮಿ ಒಪ್ಪೊತ್ತು, ಡಿಸೆಂಬರ್ 1ನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ, ಡಿಸೆಂಬರ್ 2ನೇ ತಾರೀಕು ದ್ವಾದಶಿ ಪಾರಣೆ. ದ್ವಾದಶಿ ಪಾರಣೆಯ ಸಮಯ ಬೆಳಗ್ಗೆ 6:30 8:40 ಈ ದಿವಸ ಲಕ್ಷ್ಮೀ ಸಹಿತವಾಗಿ ವಿಷ್ಣುವನ್ನು ಆರಾಧಿಸಬೇಕು. ವಿಷ್ಣು ಸಹಸ್ರನಾಮ, ನಾರಾಯಣ ಕವಚ, ಶ್ರೀಹರಿ ಸ್ತೋತ್ರ, ದಶಾವತಾರ ಸ್ತೋತ್ರ ಹೀಗೆ ವಿಷ್ಣುವಿಗೆ ಸಂಬಂಧಿಸಿದಂತಹ ಯಾವುದೇ ಶ್ಲೋಕಗಳನ್ನು ಹೇಳಬಹುದು. ಯಾವ ಶ್ಲೋಕವೂ ಬರದಿದ್ದರೆ ಪ್ರತಿ ಬಾರಿ ಹೇಳುವ ಹಾಗೆ ಈ ಬಾರಿಯೂ ಓಂ ನಮೋ ಭಗವತೆ ವಾಸುದೇವಾಯ ಇಲ್ಲ ನಮೋ ನಾರಾಯಣಾಯ ಇದನ್ನು 108 ಬಾರಿಯಾದರೂ ಜಪಿಸಬೇಕು. ಇವತ್ತಿನ ದಿವಸ ಸಾಧ್ಯವಾದರೆ ವಿಷ್ಣುವಿನ ಯಾವುದಾದರೂ ದೇವಾಲಯಕ್ಕೆ ಹೋಗಿ ತುಳಸಿ ಅರ್ಚನೆಯನ್ನು ಮಾಡಿಸಿ, ಇಲ್ಲ ಮನೆಯಲ್ಲೇ ತುಳಸಿ ಅರ್ಚನೆಯನ್ನು ಮಾಡಬಹುದು. ಮೋಕ್ಷದ ಏಕಾದಶಿಯ ದಿವಸವೇ ಗೀತಾ ಜಯಂತಿಯನ್ನು ಆಚರಿಸ್ತೀವಿ. ಗೀತಾ ಜಯಂತಿ ಅಂದರೆ ಕೃಷ್ಣ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿದಂತಹ ದಿವಸ. ಅತ್ಯಂತ ಶ್ರೇಷ್ಠವಾದಂತಹ ಗ್ರಂಥ.
ಜೊತೆಗೆ ಜೀವನದ ಸಾರವನ್ನು ಭಗವಂತನೇ ತಿಳಿಸಿಕೊಟ್ಟಿರುವಂತಹ ಶ್ರೀಮದ್ ಭಗವದ್ಗೀತೆಯನ್ನು ಇವತ್ತಿನ ದಿವಸ ಪಠಿಸ್ತೀವಿ. ಇದನ್ನು ಪಠಿಸೋದ್ರಿಂದ ನಮಗೆ ಇರುವಂತಹ ಸಕಲ ಕಷ್ಟಗಳು ಕಳೆದು ಜೀವನದಲ್ಲಿ ಇರುವ ಅತಿಯಾದ ಆಸೆ, ಕೋಪ, ಮದ, ಮತ್ಸರ ಎಲ್ಲವನ್ನ ನಿಗ್ರಹಿಸುವಂತಹ ಶಕ್ತಿಯನ್ನು ಭಗವಂತ ಅನುಗ್ರಹಿಸ್ತಾನೆ. ಈ ಗೀತೆಯನ್ನು ಪ್ರತಿಯೊಬ್ಬ ಮನುಷ್ಯನೂ ಸಹ ಅವನ ಜೀವನಕ್ಕೆ ಅಳವಡಿಸಿಕೊಂಡು ಅರ್ಥೈಸಿಕೊಂಡಾಗ ಮಾತ್ರ ಅದು ನಿಜವಾದ ಒಂದು ಸಾರಾಂಶವನ್ನು ಅರಿಯೋದಕ್ಕೆ ಸಾಧ್ಯ. ಹೇಗೆ ಒಬ್ಬ ಮನುಷ್ಯ ಕೋಪದಿಂದ, ದರ್ಪದಿಂದ ಇದ್ದವನು ತನ್ನವರು, ತನ್ನ ಬಂಧುಗಳು ಎಂಬಂತಹ ಒಂದು ಭಾವನಾ ಜೀವಿಯಾಗಿ ನಂತರ ಈ ಜಗತ್ತಿನಲ್ಲಿ ಎಲ್ಲವೂ ಯಾವುದೋ ಒಂದು ಕಾರಣದಿಂದಲೇ ಇರೋದು, ಯಾವುದು ಶಾಶ್ವತವಲ್ಲ, ಯಾರೂ ಶಾಶ್ವತ ಅಲ್ಲ ಅನ್ನುವಂತಹ ಒಂದು ಸತ್ಯವನ್ನು ಅರಿತುಕೊಳ್ತಾನೆ. ಭಗವಂತ ಅರ್ಜುನನಿಗೆ ಗೀತೋಪದೇಶದ ಮುಖಾಂತರ ಇವೆಲ್ಲವನ್ನು ತಿಳಿಸ್ಕೊಡ್ತಾನೆ. ಅಂತಹ ಮಹತ್ತರವಾದ ವಿಷಯವ ಈ ಭೂಮಿಯ ಮೇಲೆ ನಡೆದಂತಹ ಈ ಒಂದು ಸುದಿನವನ್ನು ಗೀತಾ ಜಯಂತಿಯನ್ನಾಗಿ ಆಚರಿಸಲಾಗುತ್ತೆ. ಈ ದಿವಸ ಭಗವದ್ಗೀತೆಯನ್ನು ಪಾರಾಯಣ ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಿಸಲಾಗುತ್ತೆ. ಆದ್ದರಿಂದ ಈ ದಿನ ಏಕಾದಶಿಯ ಫಲದ ಜೊತೆಗೆ ಗೀತೆಯ ಪಾರಾಯಣದ ಫಲವೂ ಸಿಗಬೇಕು ಅಂದರೆ ಭಗವದ್ಗೀತೆಯ ಪಾರಾಯಣವನ್ನು ಮಾಡಬೇಕು, ಅಥವಾ ಇದರ ಒಂದು ಭಗವದ್ಗೀತೆಯನ್ನು ಕೇಳೋದ್ರಿಂದಲೂ ಸಹ ನಮಗೆ ಭಗವಂತನ ಅನುಗ್ರಹವಾಗುತ್ತೆ. ಪ್ರತಿಯೊಬ್ಬ ಮನುಷ್ಯರು ಸಹ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಭಗವದ್ಗೀತೆಯನ್ನು ಪಾರಾಯಣ ಮಾಡಬೇಕು, ಭಗವದ್ಗೀತೆಯನ್ನು ಅರ್ಥವನ್ನು ತಿಳ್ಕೊಳ್ಬೇಕು. ಆಗ ನಾನು, ನಂದು, ನನಗೋಸ್ಕರ ಅನ್ನುವಂತಹ ಆ ಸ್ವಾರ್ಥದಿಂದ ನಾವು ಆಚೆ ಬರ್ತೀವಂತೆ. ನಿಸ್ವಾರ್ಥವಾಗಿ ಜೀವನವನ್ನು ಮಾಡ್ಕೊಂಡು ಹೋಗ್ತೀವಿ. ಯಾರ ಮೇಲೆಲ್ಲ ಏನೊಂದು ದ್ವೇಷವನ್ನು ಇಟ್ಕೊಂಡಿರ್ತೀವಿ, ಕೋಪವನ್ನು ಇಟ್ಕೊಂಡಿರ್ತೀವಿ, ಅದೆಲ್ಲವೂ ಸಹ ನಿಧಾನವಾಗಿ ಕರಗ್ತಾ ಬರುತ್ತೆ. ಎಲ್ಲದನ್ನು ಸಮಾಧಾನ ಒಂದು ಮನಸ್ಸಿಂದ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭವನ್ನು ಮಾಡ್ತೀವಿ. ಅಂತಹ ಒಂದು ಸಾರಾಂಶವನ್ನು ಅರ್ಜುನನ ಮುಖಾಂತರ ಇಡೀ ಜಗತ್ತಿಗೆ ಭಗವದ್ಗೀತೆಯಲ್ಲಿ ಭಗವಂತ ತಿಳಿಸ್ಕೊಟ್ಟಿದ್ದಾನೆ. ಈ ಮೋಕ್ಷದ ಏಕಾದಶಿಯ ದಿವಸ ಓಂ ನಮೋ ನಾರಾಯಣಾಯ ಹಾಗೂ ಓಂ ನಮೋ ಭಗವತೆ ವಾಸುದೇವಾಯ ಈ 2 ಬೀಜ ಮಂತ್ರಗಳನ್ನು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ದಿನಪೂರ್ತಿಯಾಗಿ ಪಠಿಸೋದ್ರಿಂದ ಭಗವಂತ ಪ್ರಸನ್ನನಾಗ್ತಾನೆ. ಇವತ್ತಿನ ಈ ಮೋಕ್ಷದ ಏಕಾದಶಿಗೆ ಸಂಬಂಧಿಸಿದಂತಹ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.